ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾಳೆ ಆಷಾಢ ಮಾಸದ 2ನೇ ಶುಕ್ರವಾರ ಲಕ್ಷ್ಮೀ ಪೂಜೆ ಇದೆ. ಯಾರೆಲ್ಲ ಮೊದಲನೇ ಲಕ್ಷ್ಮೀ ಪೂಜೆಯನ್ನ ಮಾಡಿಲ್ವೋ, ಅಂದ್ರೆ ಮೊದಲನೇ ಆಷಾಢದ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ಮಾಡಿಲ್ವೋ ಅವರು 2ನೇ ಶುಕ್ರವಾರನು ಕೂಡ ನೀವು ಮಾಡ್ಬೋದು. ಅಥವಾ ಮೊದಲನೇ ವಾರ, 2ನೇ ವಾರ, 3ನೇ ವಾರ, 4 ವಾರಗಳು ಕೂಡ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡುವಂಥದ್ದು ಮನೆಗೆ ತುಂಬಾನೇ ಶ್ರೇಯಸ್ಸು ಅಂತ ಹೇಳ್ತಾರೆ. ಹಾಗಾಗಿ ಯಾರೆಲ್ಲ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಿರ್ತೀರಾ, ನೀವು ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡ್ಬೋದು ಸ್ನೇಹಿತರೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಮೊದಲನೇ ಆಷಾಢದ ಒಂದು ಪೂರ್ವ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಬೇಕು, ಲಕ್ಷ್ಮಿಯನ್ನ ನಾವು ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿನದಲ್ಲಿ 2ನೇ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ತುಂಬಾನೇ ಸರಳವಾಗಿ ಕಳಸವನ್ನ ಇಟ್ಟು ಅಥವಾ ಕಳಸವನ್ನ ಇಡದೆಲೆ ಎರಡೂ ರೀತಿಯಲ್ಲೂ ಕೂಡ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡಬಹುದು. ಯಾವ ರೀತಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಆಷಾಢ ಮಾಸದಲ್ಲಿ ಬರುವಂತ ಪ್ರತಿ ಶುಕ್ರವಾರವೂ ಕೂಡ ತುಂಬಾನೇ ಶ್ರೇಯಸ್ಸು. ಅದರಲ್ಲೂ ಕೂಡ ಲಕ್ಷ್ಮಿ ಮತ್ತೆ ವಿಷ್ಣುವಿನ ಪೂಜೆಗೆ ತುಂಬಾನೇ ಬಹಳನೇ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡೋರು ನೀವು ಕಳಸವನ್ನ ಈ ರೀತಿಯಾಗಿ ಇಟ್ಟು ಪೂಜೆಯನ್ನ ಮಾಡಬಹುದು. ಕಳಸವನ್ನ ಯಾವ ಸಮಯದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು, ಯಾವ ರೀತಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋಗಳೇ ತಿಳಿಸ್ಕೊಟ್ಟಿದ್ದೀನಿ. ಕಳಸವನ್ನ ಇಡದಲ್ಲೇ ನೀವು ಸರಳವಾಗಿ ಬರೀ ಲಕ್ಷ್ಮಿ ಫೋಟೋವನ್ನ ಇಟ್ಟು ಯಾವ ರೀತಿ ಪೂಜೆಯನ್ನ ಮಾಡೋದು ಅಂತ ಇವತ್ತಿನ ದಿನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕಳಸವನ್ನ ಇಟ್ಟೇ ಪೂಜೆ ಮಾಡೋದು, ಆದ್ರೆ ಯಾರಿಗೆಲ್ಲ ಕಳಸ ಇಟ್ಟು ಪೂಜೆಯನ್ನ ಮಾಡೋದಕ್ಕೆ ಆಗಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋಕ್ಕೆ ನೀವು ಅರಿಶಿನ, ಕುಂಕುಮ, ಶ್ರೀಗಂಧವನ್ನ ಇಟ್ಟು ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ. ಲಕ್ಷ್ಮಿ ಪೂಜೆಗೆ ತುಂಬಾನೇ ಪ್ರಿಯವಾದಂತ ಮಲ್ಲಿಗೆ ಹೂಗಳನ್ನ ಬಳಸ್ಕೊಳ್ಳಿ. ತಾವರೆ ಹೂ ಸಿಕ್ಕರೂ ಕೂಡ ಬಳಸಬಹುದು, ಅಥವಾ ಗುಲಾಬಿ ಹೂಗಳು, ಎಷ್ಟು ಹೂಗಳು ಸಿಗುತ್ತೋ, ಯಾವೆಲ್ಲ ಹೂಗಳು ಸಿಗುತ್ತೋ ಅಷ್ಟು ಹೂಗಳನ್ನ ಬಳಸ್ಕೊಳ್ಳಿ. ಅದರಲ್ಲಿ ಪರಿಮಳ ಯುಕ್ತವಾಗಿರುವಂತ ಮಲ್ಲಿಗೆ ಹೂವನ್ನ 1 ಮೊಳನಾದ್ರೂ ಸರಿ ನೀವು ಲಕ್ಷ್ಮಿಗೆ ಹಾಕ್ಬೇಕು. ಈ ರೀತಿಯಾಗಿ ನೀವು ಅಲಂಕಾರವನ್ನ ಮಾಡಿ ಲಕ್ಷ್ಮಿ ಫೋಟೋದ ಮುಂದೆ ಈ ರೀತಿಯಾಗಿ ಅಲಂಕಾರ ಎಲ್ಲ ಆದಾದ್ಮೇಲೆ ಮೊದಲಿಗೆ ಗಣೇಶನಿಗೆ ಪೂಜೆಯನ್ನ ಅರ್ಪಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ವ್ರತ ಮಾಡ್ಲಿ, ಪೂಜೆ ಮಾಡ್ಲಿ, ಮೊದಲ ಪೂಜೆಯನ್ನ ಗಣೇಶನಿಗೆ ಅರ್ಪಿಸಿ ಈ ಪೂಜೆ ನಿರ್ವಿಘ್ನವಾಗಿ ನಡೀಲಿ ಅಂತ ಬೇಡ್ಕೊಂಡು ನಾವು ಗಣೇಶನಿಗೆ ಪೂಜೆಯನ್ನ ಮಾಡಿ ತುಪ್ಪದ ದೀಪವನ್ನ ಲಕ್ಷ್ಮಿ ಮುಂದೆ ಹಚ್ಚಿಡ್ಬೇಕು. ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ಹೊಸ್ತಿಲ ಮುಂದೆ 2 ತುಪ್ಪದ ದೀಪಗಳು, ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿಡುವಂಥದ್ದು ಮನೆಗೆ ಸುಖ, ಸಮೃದ್ಧಿ, ನೆಮ್ಮದಿಯನ್ನ ತಂದು ಕೊಡುತ್ತೆ. ಹಾಗೇನೆ ಮನೇಲಿ ಏನಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಅದು ಆದಷ್ಟು ಬೇಗನೆ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಷಾಢ ಮಾಸದಲ್ಲಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ತುಳಸಿ ಮುಂದೆ ನೀವು ತುಪ್ಪದ ದೀಪವನ್ನ ಹಚ್ಚಿಡುವಂಥದ್ದು. ಜೊತೆಗೆ ಹೊಸ್ತಿಲಿಗೂ ಅಷ್ಟೇ, ನೀವು ಮನೆಯಲ್ಲಿ ಪೂಜೆಯನ್ನ ಮಾಡೋದಕ್ಕಿಂತ ಮೊದಲು ಹೊಸ್ತಿಲಿಗೆ ನಾವು ಈ ರೀತಿಯಾಗಿ ರಂಗೋಲಿಯನ್ನ ಇಟ್ಟು ಹೂಗಳಿಂದ ಅಲಂಕಾರವನ್ನ ಮಾಡಿ 2 ತುಪ್ಪದ ಬತ್ತಿಗಳನ್ನ, ಅಂದ್ರೆ ತುಪ್ಪದ ದೀಪಗಳನ್ನ ಹಚ್ಚಿಡ್ಬೇಕು. ಮಹಾಲಕ್ಷ್ಮಿಯ ಆಗಮನ ಹೊಸ್ತಿಲ ಮುಖಾಂತರವೇ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರ ಮನೆಯ ಹೊಸ್ತಿಲು ತುಂಬಾ ಶುಚಿಯಾಗಿ ಇರುತ್ತೋ, ಯಾರ ಮನೆಯ ಹೊಸ್ತಿಲ ಬಳಿ ಈ ರೀತಿಯಾಗಿ ದೀಪವನ್ನ ಹತ್ತಿರ್ತಾರೋ ಆ ಮನೆಯಲ್ಲಿ ಸದಾ ಲಕ್ಷ್ಮಿಯ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಹೊಸ್ತಿಲ ಪೂಜೆಯನ್ನ ಮಾಡಿ ಮನೆಯಲ್ಲಿ ಲಕ್ಷ್ಮಿ ಫೋಟೋದ ಮುಂದೆ 2 ತುಪ್ಪದ ದೀಪಗಳನ್ನ ಹಚ್ಚಿಡಿ. ಹಾಗೇನೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಉಪ್ಪಿನ ದೀಪವನ್ನ ಹಚ್ಚುವಂಥದ್ದು ಕೂಡ ಅಷ್ಟೇ ಫಲಕಾರಿ. ಉಪ್ಪಿನ ದೀಪವನ್ನ ಯಾವ ರೀತಿ ಹಚ್ಬೇಕು, ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅಂತಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಧಿವತ್ತಾಗಿ ಉಪ್ಪಿನ ದೀಪವನ್ನ ಆಷಾಢ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮಿಯ ಪೂಜೆಗೆ ಹಚ್ಚುವಂಥದ್ದು ತುಂಬಾನೇ ಒಳ್ಳೇದು. ಹೀಗೆ ದೀಪ, ಧೂಪ, ನೈವೇದ್ಯವನ್ನ ಮಾಡಬೇಕು. ವಿಶೇಷವಾಗಿ ಶುಕ್ರವಾರ ದಿನ ಮನೆಗೆಲ್ಲ ಧೂಪವನ್ನ ಹಾಕುವಂಥದ್ದು, ಲಕ್ಷ್ಮಿಗೆ ಪ್ರಿಯವಾದಂತ ಸುಗಂಧ ಭರಿತವಾದಂತ ಧೂಪವನ್ನ ಹಾಕುವಂಥದ್ದು ಅಷ್ಟೇ ಫಲಕಾರಿ. ಹಾಗೇನೆ ಮನೆಗೆ ಧನಾತ್ಮಕ ಅಂಶಗಳು ಹೆಚ್ಚಾಗುತ್ತೆ. ಯಾವುದೇ ರೀತಿಯಾದಂತ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ಆದಷ್ಟು ಬೇಗನೆ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಧೂಪವನ್ನ ಹಾಕಿ ರೀತಿಯಾಗಿ ನೀವು ಕಳಸವನ್ನ ಇಡದೆ ಕೇವಲ ಲಕ್ಷ್ಮಿಯ ಫೋಟೋವನ್ನಿಟ್ಟು ಕೂಡ ನೀವು ಪೂಜೆಯನ್ನ ಮಾಡಬೇಕು. ಅದೇ ರೀತಿ ಲಕ್ಷ್ಮಿ ಪೂಜೆ ಅಂದ್ರೆ ವಿಶೇಷವಾಗಿ ಅರ್ಚನೆಯನ್ನ ಮಾಡುವಂಥದ್ದು. ಲಕ್ಷ್ಮಿಗೆ ಕುಂಕುಮಾರ್ಚನೆ ಅಂದ್ರೆ ತುಂಬಾನೇ ಪ್ರಿಯವಾದದ್ದು. ಹಾಗೆ ಕವಡೆ, ಗೋಮತಿ ಚಕ್ರ, ಹಾಗೇನೆ ಕಮಲದ ಬೀಜಗಳು, ಬಳೆಗಳು, ಈ ರೀತಿಯಾಗಿ ಹೂಗಳಿಂದನೂ ಕೂಡ ನೀವು ಅರ್ಚನೆಯನ್ನ ಮಾಡಬಹುದು. ಅರ್ಚನೆ ಎಲ್ಲ ಮಾಡಾದ್ಮೇಲೆ ನೈವೇದ್ಯವನ್ನ ತೋರಿಸ್ಬೇಕು. ನೈವೇದ್ಯ ಅಂತ ಬಂದ್ರೆ ಲಕ್ಷ್ಮಿಗೆ ಪ್ರಿಯವಾದಂಥದ್ದು ಹಾಲಿನಿಂದ ಮಾಡಿದಂತ ಸಿಹಿ ನೈವೇದ್ಯ ಯಾವುದಾದ್ರೂ ಸರಿ ಮಾಡಿ, ಅಥವಾ 1 ಗ್ಲಾಸ್ ಹಾಲ್ನಾದ್ರೂ ಸರಿ ನೀವು ಕಾಸಿ ನೈವೇದ್ಯವನ್ನ ಮಾಡಬಹುದು. ಅಥವಾ ಹಣ್ಣುಗಳನ್ನ ಇಟ್ಟು, ಡ್ರೈ ಫ್ರೂಟ್ಸ್ ನ ಇಟ್ಟು ಕೂಡ ನೀವು ನೈವೇದ್ಯವನ್ನ ಮಾಡಿ ಪೂಜೆಯನ್ನ ಮಾಡಬೇಕು. ಜೊತೆಗೆ ಆಷಾಢ ಮಾಸದ ಶುಕ್ರವಾರ ದಿನ ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮಿಯ ಸ್ತೋತ್ರ, ಲಕ್ಷ್ಮಿಯ ಅಷ್ಟಕಂ, ಲಕ್ಷ್ಮಿಯ ನಾಮಗಳನ್ನ ನಾವು ಹೇಳುವುದು ಕೂಡ ತುಂಬಾನೇ
ತುಂಬಾನೇ ಒಳ್ಳೆಯದು. ಹಾಗೆ ಸಾಯಂಕಾಲದ ಸಮಯದಲ್ಲಿ ಮತ್ತೊಮ್ಮೆ ಪೂಜೆಯನ್ನ ಮಾಡಿ ಲಲಿತ ಸಹಸ್ರನಾಮವನ್ನ ಕೇಳುವುದು ಹೇಳುವುದು ಕೂಡ ತುಂಬಾ ಒಳ್ಳೆಯದು. ಹೀಗೆ ಮಹಾಲಕ್ಷ್ಮಿ ಫೋಟೋ ಮುಂದೆ ದೀಪ ಧೂಪ ನೈವೇದ್ಯವನ್ನ ಇಟ್ಟು ಅರ್ಚನೆಯನ್ನ ಮಾಡಿ ನೀವು ಮಹಾಮಂಗಳಾರತಿಯನ್ನ ಮಾಡಿ ಪೂಜೆಯನ್ನ ಮುಗಿಸ್ಬೇಕಾಗುತ್ತೆ. ಇಷ್ಟು ಸರಳವಾಗಿ ಪ್ರತಿ ಶುಕ್ರವಾರನೂ ಅಷ್ಟೇ ಆಷಾಢ ಮಾಸ ಕಳೆಯುವಷ್ಟರಲ್ಲಿ ನೀವು 4 ಶುಕ್ರವಾರನೂ ಈ ರೀತಿಯಾಗಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಹಾಗೇನೆ ಅಷ್ಟೈಶ್ವರ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇಂದ ಪ್ರತಿಯೊಬ್ರು ಕೂಡ ನಾಳೆ 2ನೇ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ಮಾಡಿ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.